ಇವಾಗ ನಿಮ್ಮ ಹತ್ರ ಇರೋ ಡಾಗ್ಗಳು ಯಾವ್ದು ಕಾಸ್ಟ್ಲಿಯೆಸ್ಟ್? ಈಗ ಹೊಸದಾಗಿ ಲಾಂಚ್ ಮಾಡಿರೋದು ವುಲ್ಫ್ ಡಾಗ್ ಅಂತ, ಸೌತ್ ಅಮೆರಿಕಾದು. ಈಗ ಹೊಸದಾಗಿ ಒಂದೂವರೆ ತಿಂಗಳಾಯ್ತು ತರಿಸಿ. ಅದು ವುಲ್ಫ್ ಡಾಗ್ ಅಂತ ಅಂದ್ರೆ ಇವಾಗ ಅಮೆರಿಕನ್ ಕೆನೆಲ್ ಕ್ಲಬ್ ಅಲ್ಲಿ ಡಾಗ್ದು ನೇಮ್ಸ್ ಇರುತ್ತೆ. ಅಂದ್ರೆ ಎ ಇಂದ ಝಡ್ ವರ್ಗು ಯಾವ ಜಾತಿ ಇದೆ ಅನ್ನೋದು ಒಂದು ಬುಕ್ ಇರುತ್ತೆ. ಆ ಬುಕ್ ಅಲ್ಲೂ ವುಲ್ಫ್ ಡಾಗ್ ಅನ್ನೋದಿಲ್ಲ. ಅದಕ್ಕಿಂತ ಮುಂಚೆ ನಾನು ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ನಂದು ನೆಕ್ಸ್ಟ್ ಡಾಗ್ ಯಾವ್ದು ಹೇಳಿ ಗೆಸ್ ಮಾಡಿ ಅಂದ್ಬಿಟ್ಟು ವುಲ್ಫ್ ನ ಕತ್ಲೆ ಮಾಡ್ಬಿಟ್ಟು ಒಂದು ಪೋಸ್ಟರ್ ಹಾಕಿ ಕಳಿಸ್ದೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಬಿಟ್ಟೆ. ಆದ್ರೆ ಎಲ್ಲಾರು ಅಸ್ಕಿನ, ಅಲಸ್ಕನ್ ಮ್ಯಾಲಮೂಟ ಆತರ, ಯಾಕಂದ್ರೆ ನೇಮ್ ಗೊತ್ತಿರೋ ನೇಮೇ ಹೇಳ್ತಾರೆ, ಗೊತ್ತಿಲ್ದಿರೋ ನೇಮ್ ಎಲ್ಲಿಂದ ಹೇಳಕ್ಕಾಗತ್ತೆ. ಅಷ್ಟು ರೇರೆಸ್ಟ್ ಬ್ರೀಡ್ ಅಂತ. ಅಂದ್ರೆ ಅದು ಹಿಸ್ಟ್ರಿಲೇ ಇಲ್ಲ, ಅದು ಅಮೆರಿಕನ್ ಕೆನೆಲ್ ಕ್ಲಬ್ ಬುಕ್ ಅಲ್ಲೇ ಇಲ್ಲ. ಆಮೇಲೆ ಮನುಷ್ಯರಿಗೂ ಗೊತ್ತಿಲ್ಲ ವುಲ್ಫ್ ಡಾಗ್ ಅಂತ ಒಂದು ಜಾತಿ ಇದೆ ಅಂತ. ಆ ಹೆಸರು ಬಿಟ್ಟು ಇನ್ನೆಲ್ಲಾ ಹೆಸರು ಅವ್ರು ಕೆಳಗೆ ಕಮೆಂಟ್ ಎಲ್ಲ ಹಾಕ್ತಾ ಇದ್ರು. ಆಮೇಲೆ ಮೊನ್ನೆ ಅದನ್ನ ಡಿಸೆಂಬರ್ 15 ಆಂಧ್ರಲ್ಲಿ ಲಾಂಚ್ ಮಾಡಿದೆ. ಅದು ವುಲ್ಫ್ ಇಂಟು ಡಾಗ್ ಕ್ರಾಸ್ ಆಗಿರೋದು, 5 ಜನರೇಷನ್ ಚೇಂಜ್ ಆಗಿ. ಅಂದ್ರೆ ಈಗ ವುಲ್ಫ್ ಬಂದು ಸಾಕಾಗಲ್ಲ, ಇಲ್ಲೀಗಲ್ಲು. ಆಮೇಲೆ ವುಲ್ಫ್ ಕಚ್ಚುತ್ತೆ, ರ್ಯಾಶ್. ಅದನ್ನೇನ್ ಮಾಡ್ತಾರೆ, ನಾಯಿಗೆ ಕೊಕೇಶನ್ ಶೆಪರ್ಡ್ಗೆ ಮಿಕ್ಸ್ ಮಾಡಿ ಸೈಜ್ಗೋಸ್ಕರ, ಯಾಕಂದ್ರೆ ವುಲ್ಫ್ ಚಿಕ್ಕದು, ಕೊಕೇಶನ್ ಶೆಪರ್ಡ್ ದೊಡ್ಡದು. ಇಷ್ಟ ಹೈಟ್ ಇದ್ರೆ ಲುಕ್ ಇರಲ್ಲ, ಅದು ಸೈಜ್ ಅಲ್ಲಿ ಇದ್ರೆ ಲುಕ್ ಇರುತ್ತೆ. ಅದಕ್ಕೇನ್ ಮಾಡಿದ್ರೆ ಕೊಕೇಶನ್ ಶೆಪರ್ಡ್ ಇದನ್ನ ಕ್ರಾಸ್ ಮಾಡಿ ದೊಡ್ಡ ಸೈಜ್ ಮಾಡಿದ್ದಾರೆ. ಆಮೇಲೆ ಕೊಕೇಶನ್ ಶೆಪರ್ಡ್ಗೆ ಕಿವಿ ಬಿದ್ದಿರುತ್ತೆ, ಇದಕ್ಕೆ ಕಿವಿ ನಿಂತಿರುತ್ತೆ. ಎರಡು ಕ್ರಾಸ್ ಆದ್ರೆ ಹಿಂಗೆ ಅರ್ಧಂಬರ್ಧ ಆದ್ರೆ ಲುಕ್ ಬರಲ್ಲ. ಅದಕ್ಕೆ ಮರಿಲೇ ಅವರು 5 days ಮರಿ ಇದ್ದಾಗ ನಮ್ಗೆ ಕಿವಿ ತೂತ್ ಮಾಡ್ತಾರೆ, ಆ ತರ 5 days ಇದ್ದಾಗಲೇ ಕಿವಿ ತೆಗೆದು ಬಿಡ್ತಾರೆ. ಏನಕ್ಕೆ ತೆಗಿತಾರೆ ಅಂದ್ರೆ ಅದು ನಿಂತ್ರೆ ಲುಕ್ಕು, ಅರ್ಧ ಬಿದ್ರೆ ಲುಕ್ ಇರೋದಿಲ್ಲ. ಅದರಿಂದ ಅದು ಮರಿ ಇದ್ದಾಗಲೇ ತೆಗೆದು ಬಿಡ್ತಾರೆ. ಇವಾಗ ಒಂದ್ ಡಾಗ್ ನಿಮ್ಮ ಹತ್ರ ಇರುತ್ತೆ. ಹೌದು. ಈಗ ನೆಕ್ಸ್ಟ್ ಡಾಗ್ ನ ನೀವು ತಗೋಬೇಕು ಅಂತ ಅಂದ್ರೆ ಆ ಡಾಗ್ ನ ಬೇರೆ ಯಾರಿಗಾದ್ರೂ ಕೊಡ್ತೀರಾ? ಸಾಯೋವರೆಗೂ ನನ್ನ ಹತ್ರನೇ, ಅದು ಸಾಯೋವರೆಗೂ ನನ್ನ ಹತ್ರನೇ. ಯಾಕಂದ್ರೆ ನಾನು ಅದನ್ನ 1 ಡೇಲಿ ಸೆಲೆಬ್ರಿಟಿ ಮಾಡ್ಬಿಟ್ಟಿರ್ತೀನಿ. ಈಗ ಎಲ್ಲಾರು 1000 ನಾಯಿ ತರ್ತಾರೆ, 1000 ನಾಯಿ ಇಟ್ಕೊಳ್ತಾರೆ. ಈಗ ನೀವು ನಾನೇ ಒಂದು ಸ್ಯಾಂಪಲ್ ಹೇಳ್ತೀನಿ. ಈಗ ನೀವು ಗೋಲ್ಡನ್ ರಿಟ್ರೀವರೋ, ಲ್ಯಾಬ್ರಡಾರೋ, ಜರ್ಮನ್ ಶೆಪರ್ಡೋ, ಗ್ರೇಟ್ ಡೆನ್ನೋ, ಸೇಂಟ್ ಬರ್ನಾರ್ಡೋ ನೀವು ರೋಡಲ್ಲಿ ಇಟ್ಕೊಂಡು ಹೋದ್ರೆ ಜನ ಏನ್ ಮಾಡ್ತಾರೆ, ಸುಮ್ನೆ ಹಿಂಗ್ ನೋಡ್ಕೊಂಡು ಹಿಂಗ್ ಹೋಗ್ತಾರೆ, ಹಿಂಗ್ ಹೋಗಲ್ಲ ಕಣ್ಣು, ಅಂದ್ರೆ ಅಟ್ರಾಕ್ಷನ್ ತರ ಹೋಗಲ್ಲ, ಸುಮ್ನೆ ಇದು. ಅದೇ ನಾನ್ ತರ್ಸೋ ಬ್ರೀಡ್ ಏನಂದ್ರೆ ವರ್ಲ್ಡ್ ಅಲ್ಲಿ ಯಾರು ನೋಡೇ ಇರೋದಿಲ್ಲ. ನಾನ್ ಕರ್ಕೊಂಡು ಹೋದ್ರೆ 2.5 ಕಿಲೋಮೀಟರ್ ರೋಡ್ ಜಾಮ್ ಆಗ್ಬೇಕು, ಅಂದ್ರೆ ಅಷ್ಟು ರೇರ್ ಬ್ರೀಡು. ಆಮೇಲೆ ನಾನು ತರ್ತಾ ಇದೀನಿ ಅಂದ್ರೆ ಮೀಡಿಯಾ ಓಡ್ ಬರ್ಬೇಕು, ಅಷ್ಟು ರೇರ್ ಬ್ರೀಡು. ಆ ತರದನ್ನ ಪ್ರಪಂಚದಲ್ಲಿ ಹುಡುಕ್ತೀನಿ. ಆಮೇಲೆ ಅವರು ನನ್ನವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಯಾರು ದುಡ್ಡು ಬಿಚ್ಚಿದ್ದಾರೆ ಅಂತ, ರೇರೆಸ್ಟ್ ಬ್ರೀಡ್ ನ. ಯಾಕಂದ್ರೆ ರೇರೆಸ್ಟ್ ಬ್ರೀಡ್ ಬಂದು ಎಲ್ಲೂ ಸಿಗೋದಿಲ್ಲ, ಎಲ್ಲೋ ಒಂದ್ ಕಡೆ ಇರುತ್ತೆ. ಅದನ್ನ ಈ ಬ್ರೋಕರ್ಸ್ ಗಳಿರ್ತಾರಲ್ಲ, ಹುಡುಕಿ ಅವ್ರು ಫೋನ್ ಹೊಡಿತಾರೆ, ಸರ್ ಈ ತರ ಒಂದು ಬ್ರೀಡ್ ಇದೆ ಬೇಕಾ ಅಂತ. ಅವಾಗ ನಾನು ಫೋಟೋ ಎಲ್ಲ ತರಿಸ್ಕೊಂಡು ನೋಡ್ಕೊಂಡು ಆಮೇಲೆ ಅದನ್ನ ತಗೊಂಡು